ರಾಜ್ಯದಲ್ಲಿ ಬೈ ಎಲೆಕ್ಷನ್ ಬ್ಯಾಟಲ್ ಕಾವೇರಿದ್ದು ಚನ್ನಪಟ್ಟಣ ಬೈ ಎಲೆಕ್ಷನ್ ಬ್ಯಾಟಲ್ ಈಗಲೇ ಕಾವೇರ್ತಾ ಇದೆ. ಎಲೆಕ್ಷನ್ ಇನ್ನೂ ಘೋಷಣೆಯಾಗಿಲ್ಲ, ಅದಕ್ಕೂ ಮುಂಚೆಯೇ ನಾಯಕರ ರಣತಂತ್ರ ಜೋರಾಗಿದೆ. ಮತದಾರರ ನಾಡಿ ಮಿಡಿತ ಅರಿಯೋದಕ್ಕೆ ನಾಯಕರುಗಳ ಮುಂದಾಗ್ತಾ ಇದ್ದಾರೆ. ಒಂದು ಕಡೆ ನಾಳೆಯಿಂದ 3 ದಿನಗಳ ಕಾಲ ಡಿಕೆ ಶಿವಕುಮಾರ್ ಚನ್ನಪಟ್ಟಣ ಪ್ರವಾಸ ಕೈಗೊಳ್ತಾ ಇದ್ದಾರೆ. ಜನಸ್ಪಂದನ ಹೆಸರಲ್ಲಿ ರಣತಂತ್ರ ಹೆಣೆಯೋದಕ್ಕೆ ಮುಂದಾಗಿದ್ದಾರೆ ಡಿಕೆಶಿ. ಇತ್ತ ಡಿಕೆ ಭೇಟಿಗೂ ಮುನ್ನವೇ ಚನ್ನಪಟ್ಟಣಕ್ಕೆ ಇವತ್ತು ನಿಖಿಲ್ ಕುಮಾರಸ್ವಾಮಿ ಭೇಟಿ ಕೊಟ್ಟಿದ್ದಾರೆ. ಕಾರ್ಯಕರ್ತರ ಜೊತೆ ಮೀಟಿಂಗ್ ಮಾಡಲಿದ್ದಾರೆ ನಿಖಿಲ್. ಹಾಗಿದ್ರೆ ಚನ್ನಪಟ್ಟಣ ಭೇಟಿ ಮೂಲಕ ಟಕ್ಕರ್ ಕೊಡೋದಕ್ಕೆ ಮುಂದಾದ್ರ ನಿಖಿಲ್. ಭಾರಿ ಕುತೂಹಲ ಮೂಡಿಸಿದೆ ಚನ್ನಪಟ್ಟಣ ಬೈ ಎಲೆಕ್ಷನ್ ತಂತ್ರ. ಕುಮಾರಸ್ವಾಮಿ ಕೇಂದ್ರ ಸಚಿವರಾಗ್ತಾ ಇದ್ದಂತೆ ನಿಖಿಲ್ ಕೂಡ ಭಾರಿ ಆಕ್ಟಿವ್ ಆಗಿದ್ದಾರೆ. ರಾಜ್ಯದಲ್ಲಿ ಪಕ್ಷದ ಜವಾಬ್ದಾರಿ ಕೊಡೋದಕ್ಕೆ ನಿಖಿಲ್ ರೆಡಿಯಾದ್ರ. ಅಪ್ಪನ ಸೂಚನೆಯ ಬೆನ್ನಲ್ಲೇ ಕಾರ್ಯಕರ್ತರ ಜೊತೆ ಉತ್ತಮ ಬಾಂಧವ್ಯವನ್ನು ವೃದ್ಧಿಸಿಕೊಳ್ತಾ ಇದ್ದಾರೆ. ಪಕ್ಷದ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಆರ್ ಅಶೋಕ್ ಜೊತೆ ವೇದಿಕೆ ಹಂಚಿಕೊಂಡಿದ್ದಾರೆ ನಿಖಿಲ್. ರಾಜ್ಯದಲ್ಲಿ ತನ್ನ ವರ್ಚಸ್ಸು ಹೆಚ್ಚಿಸಿಕೊಳ್ಳುವುದಕ್ಕೆ ನಿಖಿಲ್ ಮುಂದಾಗಿದ್ದಾರೆ. ಈ ಬೆಳವಣಿಗೆ ಕುರಿತಾಗಿ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸುರೇಶ್. ಈಗ ಸಂಪರ್ಕದಲ್ಲಿದ್ದಾರೆ. ಸುರೇಶ್, ಚನ್ನಪಟ್ಟಣ ಬೈ ಎಲೆಕ್ಷನ್ ಬ್ಯಾಟಲ್ ಭಾರಿ ಕಾವೇರಿಸ್ತಾ ಇದೆ. ಅದರಲ್ಲೂ ನಿಖಿಲ್ ಎಂಟ್ರಿ. ನಾಳೆ ಡಿಕೆ ಶಿವಕುಮಾರ್ 3 ದಿನಗಳ ಕಾಲ ಪ್ರವಾಸದಲ್ಲಿರ್ತಾರೆ. ಅದಕ್ಕೂ ಮುಂಚೆಯೇ ನಿಖಿಲ್ ಭೇಟಿ ಕೊಡ್ತಾ ಇರೋದನ್ನ ನೋಡ್ತಾ ಹೋದ್ರೆ ನಿಖಿಲ್ ಒಂದು ಕಡೆ ಪಕ್ಷದಲ್ಲಿ ತಮ್ಮ ಸ್ಥಾನವನ್ನು ಇನ್ನಷ್ಟು ಭದ್ರಗೊಳಿಸುವಂತಹ ಪ್ರಯತ್ನಗಳಾಗ್ತಾ ಇದೆಯಾ? ರಾಜ್ಯದ ಪ್ರಮುಖ ನಾಯಕರಾಗಿ ಕುಮಾರಸ್ವಾಮಿಯವರ ಅನುಪಸ್ಥಿತಿಯಲ್ಲಿ ತಾವದನ್ನು ಮುನ್ನಡೆಸುವಂತಹ ಹಾದಿಯನ್ನು ಹಿಡಿತಾ ಇದ್ದಾರಾ? ಏನಾಗ್ತಾ ಇದೆ ಬೆಳವಣಿಗೆ ಜೆಡಿಎಸ್ ಪಾಳ್ಯದಲ್ಲಿ? ನಿಖಿಲ್ ಚನ್ನಪಟ್ಟಣ ಭೇಟಿ ಕುತೂಹಲ ಹೆಚ್ಚಿಸ್ತಾ ಇದೆ ಅಂತ. ಪ್ರತಿಮಾ, ಕುಮಾರಸ್ವಾಮಿ ಕೇಂದ್ರ ಸಚಿವರಾದ ನಂತರ ಬೆಂಗಳೂರಿಗೆ ಬಂದಂತಹ ಸಂದರ್ಭದಲ್ಲಿ ಒಂದು ಮಾತನ್ನ ಹೇಳಿದ್ರು. ಮುಂದಿನ ದಿನಗಳಲ್ಲಿ ನಿಖಿಲ್ ಜವಾಬ್ದಾರಿಯನ್ನ ಹೊರಬೇಕು, ಕಾರ್ಯಕರ್ತರ ಭಾವನೆಗಳಿಗೆ ಸ್ಪಂದಿಸಬೇಕು ಅನ್ನುವಂತ ಒಂದು ಸೂಚನೆಯನ್ನ ಬಹಿರಂಗವಾಗಿ ವೇದಿಕೆಯಲ್ಲೇ ನೀಡಿದ್ರು. ಅದರ ಬೆನ್ನಲ್ಲೇ ನಿಖಿಲ್ ಕೂಡ ಇದೀಗ ಎಲ್ಲ ಕಡೆ ಕಾರ್ಯಕ್ರಮಗಳಲ್ಲಿ ಭಾಗವಹಿಸ್ತಾ ಇದ್ದಾರೆ. ನಿನ್ನೆ ಚಿಕ್ಕಬಳ್ಳಾಪುರದಲ್ಲಿ ನಡೆದಂತಹ ಕಾರ್ಯಕ್ರಮದಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಜೊತೆ ವೇದಿಕೆಯನ್ನ ಹಂಚಿಕೊಂಡಿದ್ರು. ಈ ಒಂದು ವೇದಿಕೆಯಲ್ಲೇ ಅಶೋಕ್ ಒಂದು ಮಾತು ಹೇಳ್ತಾರೆ. ಈ ನಿಖಿಲ್ ಕುಮಾರಸ್ವಾಮಿ ಈಗ ಯುವ ಘಟಕದ ಅಧ್ಯಕ್ಷರಾಗಿದ್ದಾರೆ, ಮುಂದಿನ ದಿನಗಳಲ್ಲಿ ಜೆಡಿಎಸ್ನ ರಾಜ್ಯಾಧ್ಯಕ್ಷರಾಗಿ ಕೂಡ ಆಗ್ತಾರೆ ಅನ್ನುವಂತ ಒಂದು ಮಾತನ್ನ ಹೇಳಿದ್ರು. ಅದಕ್ಕೆ ಕಾರ್ಯಕರ್ತರು ಕೂಡ ಹರ್ಷೋದ್ಗಾರವನ್ನ ಮಾಡಿದ್ರು ಅಂತ ಹೇಳ್ಬೋದು. ಇದೆಲ್ಲದರ ಜೊತೆಗೆ ನಿಖಿಲ್ ಒಂದಷ್ಟು ಜವಾಬ್ದಾರಿಗಳನ್ನ ರಾಜ್ಯದಲ್ಲಿ ಪಕ್ಷದ ಪರವಾಗಿ ತೆಗೆದುಕೊಂಡಿರುವಂತದನ್ನ ನಾವು ಗಮನಿಸಬಹುದು. ಕುಮಾರಸ್ವಾಮಿ ಅವರ ಸೂಚನೆಯ ಮೇರೆಗೆ ಒಂದಷ್ಟು ಹೊಸ ಕೆಲಸಗಳನ್ನ ಪಕ್ಷದಲ್ಲಿ ಮಾಡೋದಕ್ಕೆ ನಿಖಿಲ್ ಇದೀಗ ಮುಂದಾಗಿದ್ದಾರೆ. ಪ್ರಮುಖವಾಗಿ ಸದಸ್ಯತ್ವ ಅಭಿಯಾನ ನೋಂದಣಿ ಮಾಡುವಂತಹ ಅಭಿಯಾನಕ್ಕೆ ನಿಖಿಲ್ ಕುಮಾರಸ್ವಾಮಿ ಮುಂದಾಗಿರುವಂತದ್ದು. ಇದಕ್ಕಾಗಿ ಒಂದು ಬ್ಲೂ ಪ್ರಿಂಟ್ ಅನ್ನ ನಿಖಿಲ್ ಈಗಾಗಲೇ ಸಿದ್ಧ ಮಾಡಿ ಇಟ್ಕೊಂಡಿದ್ದಾರೆ. ಸದಸ್ಯತ್ವ ಅಭಿಯಾನಕ್ಕೆ ಒಂದು ಹೊಸ ಆಪ್ ಅನ್ನು ಕೂಡ ಅವರು ಸಿದ್ಧಪಡಿಸಿ ಇಟ್ಕೊಂಡಿದ್ದಾರೆ. ಕುಮಾರಸ್ವಾಮಿ ಅವರ ಸೂಚನೆಯ ಮೇರೆಗೆ ಹಿರಿಯರಿಗೆ ಪಕ್ಷದಲ್ಲಿ ಸೂಕ್ತ ಸ್ಥಾನಮಾನವನ್ನ ನೀಡಬೇಕು, ಯುವ ನಾಯಕರೇನಿದ್ದಾರೆ ಅವರ ಜೊತೆಯಲ್ಲಿ ಸೌಹಾರ್ದಯುತವಾದ ಸಂಬಂಧವನ್ನ ಇಟ್ಕೊಳ್ಬೇಕು ಅನ್ನುವಂತ ಒಂದು ಮಾತನ್ನ ಕೂಡ ಕುಮಾರಸ್ವಾಮಿ ಅವರು ಹೇಳಿದ್ದಾರೆ. ಅದರ ಪ್ರಕಾರ ನಿಖಿಲ್ ನಡೆದುಕೊಂಡು ಹೋಗ್ತಾ ಇದ್ದಾರೆ. ಮತ್ತೊಂದು ಕಡೆ ಚನ್ನಪಟ್ಟಣದ ವಿಚಾರವನ್ನ ತಾವು ಕೇಳಿದ್ರಿ. ಚನ್ನಪಟ್ಟಣಕ್ಕೆ ನಾಳೆಯಿಂದ ಡಿಕೆ ಶಿವಕುಮಾರ್ 3 ದಿನಗಳ ಕಾಲ ಪ್ರವಾಸವನ್ನ ಮಾಡ್ತಿದ್ದಾರೆ. ಇದು ಕಳೆದ 15 ದಿನಗಳಲ್ಲಿ ಅವರು 3ನೇ ಬಾರಿ ಪ್ರವಾಸ ಹೋಗ್ತಾ ಇರುವಂತದ್ದು. ಇದರ ಜೊತೆಯಲ್ಲಿ ಚನ್ನಪಟ್ಟಣಕ್ಕೆ ಇವತ್ತೇ ನಿಖಿಲ್ ಕುಮಾರಸ್ವಾಮಿ ಅವರು ಒಂದು ಕಾರ್ಯಕ್ರಮಕ್ಕೆ ಹೋಗ್ತಾ ಇದ್ದಾರೆ. ಅಲ್ಲಿ ಕಾರ್ಯಕರ್ತರ ಜೊತೆಯಲ್ಲಿ ಕಾರ್ಯಕ್ರಮದಲ್ಲಿ ಕೂಡ ನಿಖಿಲ್ ಭಾಗವಹಿಸ್ತಾರೆ. ಒಂದು ಕಡೆ ಪಕ್ಷವನ್ನ ಮುನ್ನಡೆಸುವಂತಹ ಜವಾಬ್ದಾರಿ ನಿಖಿಲ್ ಅವರ ಮೇಲಿದೆ. ಅದರ ಜೊತೆಯಲ್ಲಿ ಯುವಕರನ್ನ ಸಂಘಟಿಸುವಂತದ್ದು, ಹಿರಿಯರಿಗೆ ಸೂಕ್ತ ಸ್ಥಾನಮಾನ ನೀಡುವಂತದ್ದು, ಇವೆಲ್ಲವನ್ನ ಕೂಡ ಒಂದು ರೀತಿ ಸಮತೋಲನವನ್ನ ಕಾಪಾಡಿಕೊಳ್ಬೇಕು ಅನ್ನುವಂತಹ ಒಂದು ನಿರ್ದೇಶನವನ್ನ ತಂದೆ ಕುಮಾರಸ್ವಾಮಿ ಅವರು ನೀಡಿದ್ದಾರೆ. ಈಗಾಗಲೇ ಕುಮಾರಸ್ವಾಮಿ ಅವರು ಕೇಂದ್ರ ಸಚಿವರಾಗಿ ದೆಹಲಿ ಕಡೆ ಗಮನ ಕೊಟ್ಟಿರೋದ್ರಿಂದ ರಾಜ್ಯದಲ್ಲಿ ಪಕ್ಷವನ್ನ ಮುನ್ನಡೆಸುವಂತಹ ಜವಾಬ್ದಾರಿಯನ್ನ ನಿಖಿಲ್ ಹೆಗಲಿಗೆ ವರ್ಗಾಯಿಸಿರುವಂತದ್ದು. ತಂದೆ ಸೂಚನೆಯಂತೆ ನಿಖಿಲ್ ನಡೆದುಕೊಳ್ತಾ ಇರುವಂತದ್ದನ್ನ ನಾವು ಕಾಣಬಹುದಾಗಿದೆ. ಪ್ರತಿಮಾ, ಥ್ಯಾಂಕ್ಸ್ ಸುರೇಶ್ ತಮ್ಮ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.